ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ MD ಹ್ಯಾಪಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕರ್ನಾಟಕ ಸರ್ಕಾರ ಉಪನಿರ್ದೇಶಕ ಕಾರ್ಯಾಲಯ ಪದವಿ ಪೂರ್ವ ಶಿಕ್ಷಣ ಇಲಾಖೆ ದ್ವಿತೀಯ PUC ಪೂರ್ವ ಸಿದ್ಧತಾ ಪರೀಕ್ಷೆ 2023. ನಿಮಗೆ ನಾನು ಈ ವಿಡಿಯೋದಲ್ಲಿ ಪೂರ್ವ ಸಿದ್ಧತಾ ಪರೀಕ್ಷೆಗೆ ಸಂಬಂಧಿಸಿದಂತೆ ಅರ್ಥಶಾಸ್ತ್ರ ವಿಷಯಕ್ಕೆ ಯಾವ ರೀತಿ ನೀವು ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಎಂತಹ ಪ್ರಶ್ನೆಗಳು ಕೇಳಬಹುದು ಎಂಬ ಒಂದು ಉದಾಹರಣೆಯನ್ನ, ಇಂಪಾರ್ಟೆಂಟ್ ಪ್ರಶ್ನೆಗಳು ಬಂದಿವೆ ಎಂಬ ಸ್ವಲ್ಪ ಗಮನಿಸ್ತಾ ಹೋಗಿ. ಈ ವಿಡಿಯೋ ಮುಖಾಂತರ ನಾನು ಉತ್ತರಗಳ ಜೊತೆಗೆ ಈ ಪ್ರಶ್ನೆಗಳನ್ನ ಓದ್ತಾ ಹೋಗ್ತೀನಿ. ಸೊ ದಯವಿಟ್ಟು ಗಮನಿಸ್ತಾ ಹೋಗಿ, ವಿಡಿಯೋವನ್ನ ಕೊನೆ ತನಕ ನೋಡಿ. ಸೊ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ, ಆ ಚಾನಲ್ಗೆ ಜಾಯಿನ್ ಆಗಿ ಅಲ್ಲಿ ನೋಟ್ಸ್ಗಳನ್ನ ಪಡೀರಿ ಅಂತ ಹೇಳ್ತೀನಿ. ಕೆಳಗಿನ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಸಾಂಪ್ರದಾಯಿಕವಾಗಿ ಅರ್ಥಶಾಸ್ತ್ರದ ವಿಷಯ ವಸ್ತುವನ್ನು ಈ ಎರಡು ವಿಶಾಲ ವಿಭಾಗಗಳಲ್ಲಿ ಅಧ್ಯಯನ ಮಾಡಲಾಗಿದೆ. ಎ, ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ. ಬಜೆಟ್ ರೇಖೆಯ ಸಮೀಕರಣ ಯಾವುದು ಅಂತ ಇಲ್ಲಿ 4 ಆಯ್ಕೆಗಳಲ್ಲಿ ಕೊಟ್ಟಿದ್ದಾರೆ. ಆಯ್ಕೆ ಸಿ ಅನ್ನ ನೋಡಿದಾಗ P1 x1 ಪ್ಲಸ್ P2 x2 = m ಆಗುತ್ತೆ. ಒಂದು ಆಧಾನದ ಪ್ರತಿ ಘಟಕದ ಬದಲಾವಣೆಗೆ ಉತ್ಪನ್ನದಲ್ಲಾಗುವ ಬದಲಾವಣೆಯನ್ನು ಹೀಗೆನ್ನುತ್ತಾರೆ ಅಂತ ಪ್ರಶ್ನೆಗೆ. ಸೊ ಉತ್ತರ ಸೀಮಾಂತ ಉತ್ಪನ್ನ, ಇದು ಈ ಒಂದು ಪ್ರಶ್ನೆಗೆ ಉತ್ತರ ಆಗ್ತದೆ. ಮಹಾ ಆರ್ಥಿಕ ಕುಸಿತ ಯಾವ ವರ್ಷದಲ್ಲಿ ಆಗಿತ್ತು ಅಂತ ಪ್ರಶ್ನೆ ಕೇಳಿದ್ದಾರೆ. ಆಯ್ಕೆ ಸಿ 1929. NNP = GNP, ಇದು ಏನು ಅಂತಂದ್ರೆ ಸವಕಳಿ ಅಂತ ಕರಿತೀವಿ. ತುಷ್ಟಿ ಗುಣವು ಏನಾಗಿದೆ? ತುಷ್ಟಿ ಗುಣವು ವ್ಯಕ್ತಿನಿಷ್ಠವಾಗಿದೆ. ಹಣದ ಪ್ರಮುಖ ಕಾರ್ಯ ಎಂದರೆ ಅದು ವಿನಿಮಯ ಮಾಡುತ್ತದೆ. ಅದಕ್ಕಾಗಿ ಹಣದ ವಿನಿಮಯವನ್ನು ನಾವೆಲ್ಲ ನೋಡ್ತಾ ಅಂತೀವಿ. ಇದು ಭಾರತದ ಹಣಕಾಸು ಪ್ರಾಧಿಕಾರವಾಗಿ ಕಾರ್ಯನಿರ್ವಹಿಸುವ ಬ್ಯಾಂಕು ಅಂತಂದ್ರೆ ಅದು RBI. ನಿಮ್ಗೆಲ್ಲ ಗೊತ್ತಿದೆ RBI ಏನ್ ಮಾಡ್ತದೆ ಅಂತೇಳಿ, ಅದರ ಕಾರ್ಯಗಳು ಏನೇನು ಅಂತೇಳಿ. MPC ಯ ಮೌಲ್ಯವು 0 ಮತ್ತು 1 ನಡುವೆ ಇರುತ್ತದೆ. ಎಷ್ಟು ನಡುವೆ ಇರುತ್ತದೆ? 0 ಮತ್ತು 1 ನಡುವೆ ಇರುತ್ತದೆ. ಅದನ್ನು ನಾವು MPC ಯ ಮೌಲ್ಯ ಅಂತ ಕರಿತೀವಿ. ಕೆಳಗಿನಲ್ಲಿ ಯಾವುದು ಕಾಗದದ ತೆರಿಗೆಗೆ ಉದಾಹರಣೆಯಾಗಿದೆ? ಅದು ಸಂಪತ್ತಿನ ತೆರಿಗೆ ಏನಾಗಿದೆ ಅಂತಂದ್ರೆ ಕಾಗದದ ತೆರಿಗೆಗೆ ಉದಾಹರಣೆಯಾಗಿದೆ. ಇನ್ನು ಖಾಲಿ ಬಿಟ್ಟ ಸ್ಥಳಗಳಲ್ಲಿ ಭರ್ತಿ ಮಾಡಿ ಅಂತ ಕೊಟ್ಟಿದ್ದಾರೆ, ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು ನಿಮಗೆ 5 ಅಂಕ ಇಲ್ಲಿ ಸರಳವಾಗಿ ಸಿಗ್ತವೆ. ಸೊ ಆಯ್ಕೆಗಳನ್ನ ಸಂಪೂರ್ಣವಾಗಿ ಸರಿಯಾದ ರೀತಿಯಲ್ಲಿ ನೀವು ಗಮನಿಸಬೇಕು. ಬೆಲೆ ಪಡೆಯುವ ವರ್ತನೆಯು ಡ್ಯಾಶ್ ಮಾರುಕಟ್ಟೆಯ ಒಂದು ವಿಭಿನ್ನ ಗುಣಲಕ್ಷಣವಾಗಿದೆ ಅಂತ ಪ್ರಶ್ನೆ ಇದೆ. ಬೆಲೆ ಪಡೆಯುವ ವರ್ತನೆಯು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಒಂದು ವಿಭಿನ್ನ ಗುಣಲಕ್ಷಣವಾಗಿದೆ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಡ್ಯಾಶ್ ಕಾರ್ಯಾಚರಣೆಯಲ್ಲಿ ಇರುತ್ತದೆ ಎಂದು ಊಹಿಸಲಾಗಿದೆ. ಪರಿಪೂರ್ಣ ಪೈಪೋಟಿಯಲ್ಲಿ ಮಾರುಕಟ್ಟೆಯಲ್ಲಿ ಕಾಣದ ಕೈ ಕಾರ್ಯಾಚರಣೆಯಲ್ಲಿ ಇರುತ್ತದೆ ಎಂದು ಊಹಿಸಲಾಗಿದೆ. ಒಟ್ಟು ಆದಾಯ TR = PXQ ಅಂತ ನಾವಿಲ್ಲಿ ಹೇಳಬಹುದು. ಈ ಸೂತ್ರವನ್ನ ಡ್ಯಾಶ್ ಸರಕುಗಳ ಉತ್ಪಾದನೆ ಯಾವುದೇ ಮುಂದಿನ ಹಂತಗಳಲ್ಲಿ ಹಾದು ಹೋಗುವುದಿಲ್ಲ. ಅಂತಿಮ ಸರಕುಗಳು ಉತ್ಪಾದನೆ ಯಾವುದೇ ಮುಂದಿನ ಹಂತಗಳಲ್ಲಿ ಹಾದು ಹೋಗುವುದಿಲ್ಲ ಅಂತ ಹೇಳ್ತೀವಿ. ಇನ್ನು ಡ್ಯಾಶ್ ಪದ್ಧತಿಯು ಬದಲಾಗುವ ಮತ್ತು ಸ್ಥಿರ ವಿನಿಮಯ ದರ ಪದ್ಧತಿಗಳನ್ನ ಮಿಶ್ರಣವಾಗಿದೆ. ಸೊ ನಿಮಗೆಲ್ಲ ಗೊತ್ತಿರಲಿ, ನಿರ್ವಹಣಾ ತೆಲುವು ದರ ಅಥವಾ ನಿರ್ವಹಣಾ ಹೊಂದಾಣಿಕೆಯು ಪದ್ಧತಿಯು ಬದಲಾಗುವ ಮತ್ತು ಸ್ಥಿರ ವಿನಿಮಯ ದರ ಪದ್ಧತಿ ಮಿಶ್ರಣವಾಗಿದೆ. ಇನ್ನು ಹೊಂದಿಸಿ ಬರೆಯಲ್ಲಿ ನೋಡ್ತಾ ಹೋದಾಗ ಪ್ರತಿಯೊಂದಕ್ಕೂ 1 ಅಂಕ ಮಾತ್ರ ಅಂತ ಕೊಟ್ಟಿದ್ದಾರೆ. ಮಾರುಕಟ್ಟೆ ಆರ್ಥಿಕತೆ ಆಯ್ಕೆ ಬಿ ಖಾಸಗಿ ಒಡೆತನ. TR ಇದು PXQ ಅಂತ ನಾನು ಆಲ್ರೆಡಿ ಹೇಳಿದ್ದೇನಪ್ಪ. ಇನ್ನು ಅಸಾಮಾನ್ಯ ಲಾಭ ಸಾಧ್ಯತೆ ಅಂತಂದ್ರೆ ಹೊಸ ಉದ್ಯಮಗಳ ಆಕರ್ಷಣೆ ಅಂತ ಹೇಳ್ತೀವಿ. SDR ಅಂದ್ರೆ ನಿಮಗೆಲ್ಲ ಗೊತ್ತಿರಲಿ, SDR ಅಂದ್ರೆ ಕಾಗದದ ಚಿಹ್ನೆ ಅಂತ ಕರಿತೀವಿ. ಇನ್ನು ಉಳಿತಾಯದ ಸೂತ್ರ Y - C ಅಂತ ಕರಿತೀವಿ. ಸೊ ಇದಿಷ್ಟು ನಿಮಗೆ 10 ಅಂಕದ ಬಹು ಆಯ್ಕೆಗಳು, 5 ಅಂಕದ ಬಿಟ್ಟ ಸ್ಥಳ, ಇನ್ನು 5 ಅಂಕದ ಹೊಂದಿಸಿ ಬರೆಯನ್ನ ನೋಡಿದ್ವಿ. ಇನ್ನು ಕೆಳಗಿನ ಯಾವುದಾದರೂ 9 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 4 ವಾಕ್ಯಗಳಲ್ಲಿ ಉತ್ತರಿಸಿ. ಒಟ್ಟು 38 ಅಂಕಗಳು ಈ ವಿಭಾಗಕ್ಕೆ ಸಂಬಂಧಿಸಿದಂತೆ ಸಿಗ್ತವೆ. ಸೊ ದಯವಿಟ್ಟು ಗಮನಿಸ್ತಾ ಹೋಗಿ. ಈಗ ಮುಂದೆ ಬಿ ಅನ್ನ ನೋಡ್ತಾ ಹೋಗಿ. ಆಲ್ರೆಡಿ ನಾನು ಹೇಳಿದೆ, ನೀವು 9 ಪ್ರಶ್ನೆಗಳನ್ನ ಇಲ್ಲಿ ಬಿಡಿಸಬೇಕು. ಬಜೆಟ್ ರೇಖೆ ಮತ್ತು ಬಜೆಟ್ ಗಣದಲ್ಲಿನ ವ್ಯತ್ಯಾಸಗಳನ್ನ ತಿಳಿಸಿ ಅಂತ ಕೊಟ್ಟಿದ್ದಾರೆ.
ಸೊ ನೀವು 2 ಅಂಕಕ್ಕೆ 2 ಪಾಯಿಂಟ್ಗಳಾಗಿ ಉತ್ತರಿಸಿದರೆ ಸಾಕು. ಬಜೆಟ್ ರೇಖೆ ನೋಡಿ, ಅನುಭೋಗಿಯು ತನ್ನ ಆದಾಯಕ್ಕೆ ಸಮನಾದ ನಿರ್ದಿಷ್ಟ ಬೆಲೆಯ 2 ಸರಕುಗಳನ್ನು ಕೊಂಡುಕೊಳ್ಳಬಹುದಾದ ಸಂಯೋಜನೆಗಳ ರೇಖೆ ಅಂತ ಕರಿತೀವಿ. ಅದೇ ಬಜೆಟ್ ಗಣವನ್ನು ನೋಡಿದಾಗ ಅನುಭೋಗಿಯು ತನ್ನ ಆದಾಯಕ್ಕೆ ಸಮನಾದ ನಿರ್ದಿಷ್ಟ ಬೆಲೆಯ 2 ಸರಕುಗಳನ್ನು ಕೊಂಡುಕೊಳ್ಳಬಹುದಾದ ಸಂಯೋಜನೆ ಸಂಗ್ರಹವಾಗಿದೆ. ಅಲ್ಲಿ 2 ಸರಕುಗಳನ್ನು ಕೊಂಡುಕೊಳ್ಳುವ ಸಂಯೋಜನೆ ರೇಖೆ ಆದರೆ ಇಲ್ಲಿ ಸಂಯೋಜನೆಗಳ ಸಂಗ್ರಹವಾಗಿದೆ. ಇದು ಅನುಭೋಗಿಯ ಆದಾಯಕ್ಕೆ ಸಮನಾದ ಸಂಯೋಜನೆಗಳನ್ನು ಮಾತ್ರ ಒಳಗೊಂಡಿರುತ್ತದೆ. ಇನ್ನು ಗಣವನ್ನು ನೋಡಿದಾಗ ಇದು ಅನುಭೋಗಿಯ ಆದಾಯಕ್ಕೆ ಸಮನಾದ ಮತ್ತು ಆದಾಯದ ಒಳಗಿನ ಸಂಯೋಜನೆಗಳನ್ನು ಒಳಗೊಂಡಿರುತ್ತದೆ. ಅಲ್ಲಿ ಆದಾಯಕ್ಕೆ ಸಮನಾದ ಸಂಯೋಜನೆಗಳಾದ್ರೆ ಇಲ್ಲಿ ಆದಾಯಕ್ಕೆ ಸಮನಾದ ಆದಾಯ ಮತ್ತು ಸಂಯೋಜನೆಗಳನ್ನ ಇದು ಒಳಗೊಂಡಿರುತ್ತೆ ಅಂತ ಇಷ್ಟು ಬರೆದ್ರೆ 2 ಅಂಕ ಸಿಗ್ತದೆ. ಕೆಳದರ್ಜೆಯ ಸರಕುಗಳು ಎಂದರೇನು ಉದಾಹರಣೆ ಕೊಡಿ. ಅನುಭೋಗಿಯ ಆದಾಯಕ್ಕೆ ಹೆಚ್ಚಾದಂತೆ ಒಂದು ಸರಕಿನ ಬೇಡಿಕೆ ಕಡಿಮೆ ಆಗುತ್ತದೆ ಮತ್ತು ಅನುಭೋಗಿಯ ಆದಾಯ ಕಡಿಮೆ ಆದಂತೆ ಬೇಡಿಕೆ ಹೆಚ್ಚಾಗುತ್ತದೆ. ಇಂತಹ ಸರಕುಗಳನ್ನು ಕೆಳದರ್ಜೆ ಅಥವಾ ಗಿಫನ್ ಸರಕುಗಳೆಂದು ಕರೆಯುತ್ತಾರೆ. ಉದಾಹರಣೆಗೆ ನವಣೆ, ಸಜ್ಜೆ, ಬಾರ್ಲಿ, ಆರ್ಕ್, ರಾಗಿ, ಸಿರಿಧಾನ್ಯ ಇತ್ಯಾದಿಗಳು. ನಾನು ಎಕನಾಮಿಕ್ಸ್ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ಉತ್ತರ ಪತ್ರಿಕೆಗಳ ಏನು ವಿಡಿಯೋ ಅದಾವಲ್ಲ, ಸೊ ಅಲ್ಲಿ ಈ ಪ್ರಶ್ನೆಗಳು ಬಂದಿವೆ. ಸೊ ಗಮನಿಸಿಲ್ಲ ಅಂತಂದ್ರೆ ಪ್ಲೇ ಲಿಸ್ಟ್ಗೆ ಹೋಗಿ ಅವುಗಳನ್ನ ಗಮನಿಸಿ. ಇನ್ನು ಏಕಾತ್ಮಕ ಒಲವು ಎಂದರೇನು? ಔದಾಸೀನ್ಯ ನಕ್ಷೆಯಲ್ಲಿ ಕೆಳಗಿನ ಔದಾಸೀನ್ಯ ವಕ್ರರೇಖೆಗಳ ಸಂಯೋಜನೆಗಳಿಗಿಂತ ಮೇಲಿನ ವಕ್ರರೇಖೆಗಳ ಸಂಯೋಜನೆಗಳು ಹೆಚ್ಚಿನ ತುಷ್ಟುಗಳನ್ನು ಸೂಚಿಸುತ್ತದೆ. ಆದುದರಿಂದ ಔದಾಸೀನ್ಯ ವಕ್ರರೇಖೆಗಳಲ್ಲಿ ಕೆಳಗಿರುವ ಔದಾಸೀನ್ಯ ವಕ್ರರೇಖೆಗಿಂತ ಮೇಲಿರುವ ಔದಾಸೀನ್ಯ ವಕ್ರರೇಖೆಗಳಿಗೆ ಅನುಭೋಗಿಯು ಒಲವು ಅಥವಾ ಆದ್ಯತೆ ನೀಡುವುದನ್ನ ಏಕಾತ್ಮಕ ಒಲವು ಅಂತ ಕರಿತೇವೆ. ಸೊ ಉದಾಹರಣೆಗೆ ನಿಮ್ಮ ಸಂಯೋಜನೆ ಗುಣವಾಗಿ ನೀವು ಬರೀರಿ. ಅನುಭೋಗಿಯ ವರ್ತನೆಯನ್ನು ವಿವರಿಸುವ 2 ವಿಧಾನಗಳಂತಂದ್ರೆ ಸಂಖ್ಯಾಸೂಚಕ ತುಷ್ಟುಗುಣ ಮತ್ತು ಸ್ಥಾನದರ್ಶಕ ತುಷ್ಟುಗುಣ ಅಂತ ಹೇಳ್ತೀವಿ. 2 ಬರೆದ್ರೆ 2 ಅಂಕ ಸಿಗ್ತದೆ. ಮರಳಿ ಏನಪ್ಪಾ ಅಂತ ರಿಪೀಟ್ ಆಗಿರುವಂತದ್ದು. ಸ್ಥಗಿತತೆ ಬಿಂದುವಿನ ಅರ್ಥವನ್ನ ನೀಡಿ. ಅಲ್ಪಾವಧಿಯಲ್ಲಿ ಎವಿಸಿಯ ಕನಿಷ್ಠ ಬಿಂದು ಕೊನೆಯ ಬೆಲೆ ಮತ್ತು ಉತ್ಪನ್ನ ಸಂಯೋಜನೆಯಾಗಿದ್ದು ಎಸ್ಎಂಸಿ ರೇಖೆಯು ಎವಿಸಿ ರೇಖೆಯನ್ನು ಕನಿಷ್ಠ ಬಿಂದುವಿನಲ್ಲಿ ಛೇದಿಸುತ್ತದೆ. ದೀರ್ಘಾವಧಿಯಲ್ಲಿ ಎಲ್ಆರ್ಎಂಸಿ ರೇಖೆಯು ಎಲ್ಆರ್ಎಸಿ ರೇಖೆಯನ್ನು ಕನಿಷ್ಠ ಬಿಂದುವಿನಲ್ಲಿ ಛೇದಿಸುತ್ತದೆ. ಈ ಬಿಂದುವಿಗೆ ಕೆಳಗಿನ ಯಾವುದೇ ಉತ್ಪಾದನೆ ಇಲ್ಲದಿರುವ ಕಾರಣ ಇದನ್ನು ಸ್ಥಗಿತತೆಯ ಎನ್ನುತ್ತಾರೆ. ಇನ್ನು ಸಮತೋಲನ ಬೆಲೆ ಮತ್ತು ಪ್ರಮಾಣ ವ್ಯಾಖ್ಯಾನಿಸಂತ ಕೊಟ್ಟಿದ್ದಾರೆ. ಯಾವ ಬೆಲೆಯಲ್ಲಿ ಮಾರುಕಟ್ಟೆ ಬೇಡಿಕೆಯು ಮಾರುಕಟ್ಟೆ ಪೂರೈಕೆಗೆ ಸಮಾನವಾಗಿರುತ್ತದೆ ಆ ಬೆಲೆಗೆ ಸಮತೋಲನ ಬೆಲೆ ಎನ್ನುತ್ತಾರೆ. ಹಾಗೂ ಸಮತೋಲನ ಬೆಲೆಯಲ್ಲಿ ಖರೀದಿಸಿದ ಮತ್ತು ಮಾರಾಟ ಮಾಡಲಾದ ಪ್ರಮಾಣವನ್ನು ಸಮತೋಲನ ಪ್ರಮಾಣ ಅಂತ ಕರಿತೇವೆ. ಸೀಮಾಂತ ಆದಾಯ ಬೆಲೆ ಬೇಡಿಕೆಯು ಸ್ಥಿತಿಸ್ಥಾಪಕತ್ವ ನಡುವಿನ ಸಂಬಂಧವೇನು ಅಂತ ಪ್ರಶ್ನೆ ಕೇಳಿದ್ದಾರೆ ಇಲ್ಲಿ. ಸೊ 2023 ಸಂಬಂಧ ಏನು ಅಂತ ತಿಳ್ಕೊಳ್ಬೇಡಿ, ಯಾಕಂದ್ರೆ ಪ್ರಶ್ನೆ ಇದೇ ಆಧಾರ ಮೇಲೆ ಬರ್ತವೆ. ದಯವಿಟ್ಟು ಪ್ರಶ್ನೆಗಳನ್ನ ನೋಡ್ಕೊಂತ ಹೋಗಿ. ನಾನು ಉತ್ತರಗಳ ಜೊತೆಗೆ ಇನ್ನು ಕೊಡೋದ್ರಿಂದ ಇದರ ಸೌಲಭ್ಯವನ್ನ ಮತ್ತು ಇದರ ಅನುಕೂಲವನ್ನು ಪಡ್ಕೊಳ್ಳಿ. ಸೀಮಾಂತ ಆದಾಯ ಮತ್ತು ಬೆಲೆ ಬೇಡಿಕೆ ಸ್ಥಿತಿ ನಡುವೆ ಸಂಬಂಧವೇನಂತಂದ್ರೆ ಎಂಆರ್ ಧನಾತ್ಮಕ ಮೌಲ್ಯವನ್ನು ಹೊಂದಿದಾಗ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ 1ಕ್ಕಿಂತ ಹೆಚ್ಚಿರುತ್ತದೆ. ಎಂಆರ್ ಶೂನ್ಯವಿದ್ದಾಗ ಸ್ಥಿತಿತಾಪ 1ಕ್ಕಿಂತ ಸಮವಾಗಿರುತ್ತದೆ ಮತ್ತು ಎಂಆರ್ ಋಣಾತ್ಮಕ ಮೌಲ್ಯವನ್ನು ಹೊಂದಿದಾಗ ಸ್ಥಿತಿಸ್ಥಾಪಕತ್ವ 1ಕ್ಕಿಂತ ಕಡಿಮೆ ಆಗುತ್ತದೆ. ಸರಕಿನ ಪ್ರಮಾಣ ಹೆಚ್ಚಾದಂತೆ ಎಂಆರ್ ಮೌಲ್ಯವು ಸಹ ಕಡಿಮೆ ಆಗುತ್ತದೆ ಮತ್ತು ಬೇಡಿಕೆ ಸ್ಥಿತಿಯ ಮೌಲ್ಯ ಕೂಡ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ ಇಲ್ಲಿ ಅವರು. ಏಕಾತ್ಮಕ ಮಾರುಕಟ್ಟೆ ಲಕ್ಷಣಗಳನ್ನು ಬರೀರಿ ಅಂತ ಹೇಳ್ತಾರೆ. ಏಕಾತ್ಮಕ ಒಬ್ಬನೇ ಮಾರಾಟಗಾರ, ಏಕ ಅಂತ ಕೊಟ್ಟಿದ್ದಾರೆ ಆಲ್ರೆಡಿ. ಅಧಿಕ ಸಂಖ್ಯೆಯ ಗ್ರಾಹಕರಿರುತ್ತಾರೆ, ಪರ್ಯಾಯ ಸರಕುಗಳು ಇರುವುದಿಲ್ಲ, ಉದ್ಯಮಗಳು ಮುಕ್ತ ಆಗಮ ಮತ್ತು ನಿರ್ಗಮನ ಮೇಲೆ ನಿರ್ಬಂಧವಿರುತ್ತದೆ. ಜಿಡಿಪಿ ಮಾಪನ 3 ವಿಧಾನಗಳನ್ನು ತಿಳಿಸಿ. ಉತ್ಪನ್ನ ಅಥವಾ ಮೌಲ್ಯವರ್ಧಿತ ವಿಧಾನ, ವೆಚ್ಚದ ವಿಧಾನ, ವರಮಾನದ ವಿಧಾನ. ಜಿಡಿಪಿ ಅಥವಾ ಜಿಡಿಪಿಯ ಸಮೀಕರಣಗಳನ್ನು ಬರೆಯಿರಿ. ನೋಡಿ ಕೊಟ್ಟಿದ್ದಾರೆ. ಮಾರುಕಟ್ಟೆಯಲ್ಲಿ ಬೆಲೆಗಳಲ್ಲಿ ಜಿಡಿಪಿಎಂಪಿ ಸಿ ಪ್ಲಸ್ ಐ ಪ್ಲಸ್ ಜಿ ಪ್ಲಸ್ ಎಕ್ಸ್ ಮೈನಸ್ ಎಂ. ಸಿ ಅನುಭವದ ವೆಚ್ಚ, ಐ ಹೂಡಿಕೆ ವೆಚ್ಚ, ಜಿ ಸರ್ಕಾರದ ವೆಚ್ಚ, ಎಕ್ಸ್ ಮೈನಸ್ ಎಂ ಅಂದ್ರೆ ಇದು ನಿವ್ವಳ ರಫ್ತು ಅಂತ ಹೇಳ್ತೀವಿ. ಉತ್ಪಾದನಾಂಗಗಳಲ್ಲಿ ವೆಚ್ಚದಲ್ಲಿ ಜಿಡಿಪಿಆರ್ಸಿ, ಜಿಡಿಪಿಎಂಪಿ, ಎನ್ಐಟಿ ನಿಮಗೆಲ್ಲ ಗೊತ್ತ ನಿವ್ವಳ ಪರೋಕ್ಷ ತೆರಿಗೆ ಅಂತ ಹೇಳ್ತೀವಿ. ನಿವ್ವಳ ಉತ್ಪಾದನಾ ತೆರಿಗೆ ಪ್ಲಸ್ ನಿವ್ವಳ ಉತ್ಪನ್ನ ತೆರಿಗೆ. ಸೊ ಈ ರೀತಿ ನೀವು ಬರೀಬೇಕು. ಹಣದ ಬೇಡಿಕೆ 2 ಉದ್ದೇಶಗಳನ್ನ ಬರೀರಿ. ವ್ಯವಹಾರ ಉದ್ದೇಶ, ಸಟ್ಟ ವ್ಯಾಪಾರದ ಉದ್ದೇಶ. ನೆನಪಿರಲಿ. ನಿವ್ವಳ ಅಥವಾ ಮಿತವೀಯ ವಿರೋಧಾಭಾಸದ ಮಹತ್ವವನ್ನು ನೀಡಿ. ಒಂದು ಆರ್ಥಿಕತೆಯಲ್ಲಿ ಎಲ್ಲಾ ಜನರು ಉಳಿತಾಯ ಮಾಡುವ ಆದಾಯದ ಅನುಪಾತವನ್ನು ಹೆಚ್ಚಿಸಿದರೆ ಆರ್ಥಿಕತೆ ಉಳಿತಾಯ ಒಟ್ಟು ಮೌಲ್ಯ ವೆಚ್ಚ ಆಗುತ್ತದೆ. ಅದರಿಗೆ ಬದಲಿಗೆ ಅದು ಕಡಿಮೆ ಆಗಬಹುದು ಅಥವಾ ಅದರ ಬದಲಿಗೆ ಇರಬಹುದು. ಇದು ಮಿತವ್ಯಯ ವಿದ್ಯಾಭ್ಯಾಸ ಎನ್ನುತ್ತಾರೆ. ಸಾರ್ವಜನಿಕ ಸರಬರಾಜು ಮತ್ತು ಸಾರ್ವಜನಿಕ ಉತ್ಪಾದನೆ ಮೇಲೆ ನಡುವಂತಹ ವ್ಯತ್ಯಾಸಗಳನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ. 2 ವ್ಯತ್ಯಾಸಗಳು ನೀವು 2 ಅಂಕಕ್ಕೆ ಬರೀಲೇಬೇಕು.
ಆಯವ್ಯಯದ ಮೂಲ ಹಣಕಾಸನ್ನು ಒದಗಿಸುವ ಅಥವಾ ನೇರ ಪಾವತಿ ಇಲ್ಲದೆ ಬಳಸುವಂತಹ ಸಾರ್ವಜನಿಕ ಸರಬರಾಜು ಅಂತೀವಿ. ನೇರವಾಗಿ ಸರ್ಕಾರ ಉತ್ಪಾದಿಸುವ ಸಾರ್ವಜನಿಕ ಅಂತ ಕರಿತೀವಿ ನಾವು. ಸಾರ್ವಜನಿಕ ಅಂತಂದ್ರೆ ಸಾರ್ವಜನಿಕರಿಗೆ ಸಂಬಂಧಿಸಿದ್ದು, ಸಾರ್ವಜನಿಕ ಉತ್ಪಾದನೆ ಅಂತಂದ್ರೆ ಸರ್ಕಾರದ ಉತ್ಪಾದಿಸುವಂಥದ್ದು. ಇನ್ನು ಇವುಗಳಲ್ಲಿ ಯಾವುದೇ ನೇರ ಪಾವತಿ ಇಲ್ಲದೆ ಬಳಸುವಂಥದ್ದು ಸಾರ್ವಜನಿಕ ಸರಬರಾಜಿನಲ್ಲಿ. ಸಾರ್ವಜನಿಕ ಉತ್ಪಾದನೆಯಲ್ಲಿ ಇವು ಪಾವತಿ ಮಾಡಿ ಬಳಸಬೇಕಾಗ್ತದೆ, ಯಾಕಂದ್ರೆ ಅದು ಸಾರ್ವಜನಿಕ ಉಳಿತಾಯ ಆಗ್ತದೆ, ಉತ್ಪಾದನೆಗೆ ಸಂಬಂಧಿಸಿದ್ದು. ಇನ್ನು ವ್ಯಾಪಾರದ ಬಾಕಿ ಈ ವಿಧಗಳನ್ನು ಬರೆಯಿರಿ ಅಂತ ಹೇಳ್ತಾರೆ. ಇಲ್ಲಿ ಕೆಲವು ವಿಧಾನಗಳನ್ನು ನಾನು ಕೊಟ್ಟಿದ್ದೀನಿ. ಸಮತೋಲನ ವ್ಯಾಪಾರ ಬಾಕಿ, ಮಿಗುತೆ ವ್ಯಾಪಾರ ಬಾಕಿ, ಕೊರತೆ ವ್ಯಾಪಾರ ಬಾಕಿ ಅಂತೇಳಿ. ಸೊ ಈ ರೀತಿ ನೀವು ಬರೆದಿದ್ರೆ 2 ಅಂಕಗಳು ನಿಮಗೆ ಅಷ್ಟು 18 ಅಂಕಗಳು ಸಿಗ್ತವೆ. ವಿದ್ಯಾರ್ಥಿಗಳೇ, ಭಾಗ ಸಿ ಅನ್ನು ನೋಡಿದಾಗ ಕೆಳಗಿನ ಯಾವ್ದಾದ್ರು 7 ಪ್ರಶ್ನೆಗೆ ಪ್ರತಿಯೊಂದು 12 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಸೊ ಪ್ರಶ್ನೆಗಳನ್ನ ಗಮನಿಸ್ತಾ ಹೋಗಿ. ಈ PDF ಅನ್ನ ನಾನು ಈ ವಿಡಿಯೋನ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಹಾಕಿರ್ತೀನಿ. ಸೊ ಅಲ್ಲಿಯೂ ಸಹ ಸಿಗ್ತದೆ. ಸೊ ಪ್ರಶ್ನೆಗಳನ್ನು ತೆಗೆದುಕೊಳ್ಳಿ, ನಿಮ್ಮ ಪ್ರಿಪೇರ್ ಅನ್ನ ಮಾಡ್ಕೊಳ್ಳಿ. ಒಟ್ಟು ನಿಮ್ಮ ಸ್ಕೋರ್ 80ಕ್ಕೆ 80 ಆಗಬೇಕು. ಈ ವಿಡಿಯೋದಲ್ಲಿ ನಾನು ನಿಮಗೆ ಸ್ಕೋರಿಂಗ್ 40ಕ್ಕೆ 40 ಅಂಕಗಳನ್ನು ಯಾವ ರೀತಿ ಮಾಡಬೇಕು ಎಂಬುದನ್ನ ಇಲ್ಲಿ ಕೊಟ್ಟಿದ್ದೀನಿ. ಸೊ ಭಾಗ 7 ಪ್ರಶ್ನೆಗಳಿಗೆ ಅಂದ್ರೆ 7 4 28 ಬರೆದ್ರೆ 4 ಅಂಕದ ಪ್ರಶ್ನೆಗಳನ್ನು ನೀವು ಇಲ್ಲಿ ಉತ್ತರಿಸ್ತೀರಿ. ಇನ್ನು ಭಾಗ ಡಿ ಅನ್ನ ನೋಡಿದಾಗ ಬೇಕಾದ ಪ್ರತಿಯೊಂದಕ್ಕೂ 24 ಉತ್ತರಿಸಿ 4 ಪ್ರಶ್ನೆಗಳಲ್ಲಿ ಬರೀಬೇಕು. 6 4 24 ಅಂದ್ರೆ 6 ಅಂಕದ ಪ್ರಶ್ನೆಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ನೋಡ್ರಿ ಪ್ರಶ್ನೆಗಳು ಯಾವ ರೀತಿ ನಿರ್ದಿಷ್ಟವಾಗಿ ಇದಾವೆ ಅಂತೇಳಿ. ಸೊ ಗಮನಿಸ್ತಾ ಹೋಗಿ. ಭಾಗ ಇ ಯಲ್ಲಿ 2 ಕಾರ್ಯಭಾರ ಅಥವಾ ನಿಯೋಜನೆ ಆಧಾರ ಪ್ರಶ್ನೆಗಳಿರ್ತವೆ. ಸೊ ಅವುಗಳನ್ನ ಕೋಷ್ಟಕದ ಆಧಾರದ ಮೇಲೆ ಬರೀಬೇಕು ಅಥವಾ ಒಂದು ಅಪ್ಲೈಡ್ ಕ್ವಶನ್ಗಳನ್ನಾಗಿ ಇಲ್ಲಿ ಕೇಳ್ತಾ ಹೋಗ್ತಾರೆ. ಕೆಳಗಿನ ಯಾವುದಾದರೂ 5 ದೇಶಗಳ ಕರೆನ್ಸಿಗಳನ್ನ ಹೆಸರಿಸಿ ಅಂತ ಕೊಟ್ಟಿದ್ದಾರೆ. ಸೊ ಅವುಗಳಲ್ಲಿ ಯಾವ ಅಂತೇಳಿ ನೀವು ಹೆಸರಿಸಬೇಕಾಗ್ತದೆ. ಸೊ ನಾವು ಈ ವಿಡಿಯೋಗಳನ್ನ ಮಾಡೋ ಉದ್ದೇಶ ಇಷ್ಟೇ, ನಿಮಗೆ ಪ್ರಿಪರೇಟರಿಗೆ ಹೆಲ್ಪ್ ಆಗಲಿ ಅನ್ನೋಂಥ ಉದ್ದೇಶದಿಂದ ಈ ಹಳೆ ಪ್ರಶ್ನೆ ಪತ್ರಿಕೆಯನ್ನ ತೆಗೆದುಕೊಂಡು ಬಂದಿದ್ದೀವಿ. ಸೊ ವಿಡಿಯೋಗಳನ್ನ ಕೊನೆ ತನಕ ನೋಡಿ ನಿಮ್ಮ ಅಭ್ಯಾಸಗಳನ್ನ ಚುರುಕುಗೊಳಿಸಿ ಅಂತ ಹೇಳ್ತೀನಿ. ಸೊ ಎಲ್ರಿಗೂ ಧನ್ಯವಾದಗಳು, ನಮಸ್ಕಾರ.